ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಟೊಮೊಟೊ ರೈಸ್ ಅಂತ ಅಂದರೆ ಅಥವಾ ಟೊಮೊಟೊ ಬಾತು ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಂದು ಮನೇಲೂ ವಿಧವಾಗಿ ಮಾಡ್ತಾರೆ. ಒಬ್ಬೊಬ್ಬರು ಟೊಮೊಟೊ ಗೊಜ್ಜು ಮಾಡಿ ಅನ್ನ ಕಲಿಸ್ತಾರೆ, ಒಬ್ಬರು ಮನೆಯಲ್ಲಿ ಎಲ್ಲ ಮಸಾಲೆನೂ ಒಟ್ಟಿಗೆ ಹಾಕಿ ಕೂಗಿಸ್ಬಿಡ್ತಾರೆ. ಈ ಥರ ವಿಧವಾಗಿ ಮಾಡ್ತಾರೆ. ನಾನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಇದು ತುಂಬ ರುಚಿ ಕೊಡುತ್ತೆ. ನೀವು ಒಂದು ಸಲ ಮನೇಲಿ ಮಾಡಿ ಬನ್ನಿ, ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ಮಸಾಲೆ ಹುರ್ಕೋತೀನಿ. ಅದಕ್ಕೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಅದಕ್ಕೆ ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು 6-7 ಒಣಮೆಣ್ಸಿನ್ಕಾಯಿನ ಮತ್ತು 1 ಸ್ಪೂನ್ ಧನಿಯಾ ಎರಡು ಸೇರಿಸಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ 1/4 ಇಂಚು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ ಹಾಕೋತಿದ್ದೀನಿ. ಅದನ್ನು ಕೂಡ ಫ್ರೈ ಮಾಡೋಣ. ಇದೆಲ್ಲ ಮಸಾಲೆನೂ ಚೆನ್ನಾಗಿ ಫ್ರೈ ಆದರೆ ಟೊಮೊಟೊ ಬಾತು ಸೂಪರಾಗಿರುತ್ತೆ. ಈಗ ಜೊತೆಗೆ ಸೋಂಪು ಹಾಕೋತಾ ಇದ್ದೀನಿ ಅರ್ಧ ಚಮಚ, ಹಾಗೆ ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರೋದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ ಎಲ್ಲನೂ ಫ್ರೈ ಮಾಡೋಣ. ಆ ಎಣ್ಣೆ ಎಲ್ಲ ಮಸಾಲೆಗಳು ಹೀರ್ಕೋಬೇಕು. ಹಾಗೆ 1/4 ಚಮಚ ಅರಿಶಿಣದ ಪುಡಿ. ಈಗ ನಾನು 3 ಕೆಂಪಗಾಗಿರುವಂಥ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಅದು ಸ್ವಲ್ಪ ಹುಳಿನೂ ಚೆನ್ನಾಗಿ ಕೊಡುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಹಾಗೆ ಹಣ್ಣಾಗಿರೋದು ತೊಗೊಂಡು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಇದನ್ನು ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಫ್ರೈ ಆಗಿದೆ. ಇವಾಗ ಅದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಫೈನಾಗಿ ರುಬ್ಕೋಬೇಕು. ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ನುಣ್ಣಗಾಗಬೇಕು. ಹಾಗೆ ರುಬ್ಕೊಂಡು ನಾನು ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋಣ ಬನ್ನಿ. ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಸ್ಪೂನ್ ಎಣ್ಣೆ ಹಾಕೋತೀನಿ. ನಾನು ಚಿಕ್ಕ ಸೌಟು ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ. ಈಗ ಅದಕ್ಕೆ ಮಸಾಲೆ ಹಾಕೋಣ. 2 ಪೀಸು ಚಕ್ಕೆ, 3 ಲವಂಗ, 3 ಮರಾಠಿ ಮೊಗ್ಗು, 2 ಏಲಕ್ಕಿ, 1 ದಪ್ಪು ಏಲಕ್ಕಿ, ಹಾಗೆ ಎಲೆ ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿ. ಅರ್ಧ ಈರುಳ್ಳಿ ಹಾಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಕೆಂಪಿಗೆ ಬಾಡಿಸೋಣ. ಈಗ ಬಾಡಿದೆ ನೋಡಿ, ಈರುಳ್ಳಿ ಎಲ್ಲ ಕೆಂಪಿಗೆ ಬಾಡಿದೆ. ಈಗ ಇನ್ನೂ 3 ಟೊಮೊಟೊನ ಹಾಕೋತಾ ಇದ್ದೀನಿ ಕಟ್ ಮಾಡಿಕೊಂಡು. ಮಸಾಲೆಗೂ ರುಬ್ಬಕ್ಕೂ ಹಾಕ್ಕೊಂಡಿದ್ದೆ, ಈಗಲೂ ಹಾಕೋತಾ ಇದ್ದೀನಿ. ಹಾಗೆ 1 ಸ್ಪೂನ್ ಹರಳುಪ್ಪು ರುಚಿಗೆ ನಿಮ್ಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ನಾನಿವತ್ತು 1 ಗ್ಲಾಸ್ ಅಕ್ಕಿಗೆ ಮಾಡ್ತಾಯಿದ್ದೀನಿ. ನೋಡಿ ಈಗ ರುಬ್ಬಿರೋಂಥ ಮಸಾಲೆ ಅದನ್ನು ಕೂಡ ಎಣ್ಣೆಗೆ ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡೋಣ. ಅದು ಎಣ್ಣೆ ಬಿಡುತ್ತೆ ನೋಡಿ, ಎಣ್ಣೆ ಬಿಡೋಕ್ಕೆ ಶುರುವಾಗಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲಾನ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ 2 ನಿಮಿಷ ಹಾಗೆ ಬಿಟ್ಟರೆ ಎಣ್ಣೆ ಬಿಡುತ್ತೆ ಮಸಾಲ. ಈಗ ಎಣ್ಣೆ ಬಿಟ್ಟಿದೆ. ಈಗ ನಾವು ಅಕ್ಕಿನ ಹಾಕ್ಕೊಳ್ಳೋಣ. ನಾನು 1 ಗ್ಲಾಸ್ ಅಕ್ಕಿನ ನೆನೆಸಿಟ್ಟಿದ್ದೀನಿ 10 ನಿಮಿಷ. ಇವಾಗ ಅದನ್ನು ಹಾಕ್ಕೊಂಡು ಎಲ್ಲ ಮಸಾಲೆ ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. 2 ನಿಮಿಷ ಆ ನೀರೆಲ್ಲ ಅಕ್ಕಿಲಿರೋ ಅಂಥ ನೀರು ಡ್ರೈ ಆಗುತ್ತೆ. ಆಮೇಲೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ 3 ಗ್ಲಾಸ್ ನೀರು ಹಾಕ್ಕೋತೀನಿ. ನಾನು 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಅದು ದಮ್ಮು ಪರ್ಫೆಕ್ಟಾಗಿ ಆಗುತ್ತೆ. ಈಗ ನೋಡಿ 3 ಗ್ಲಾಸ್ ನೀರು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ನೀರು ಅಕ್ಕಿ ಎಲ್ಲ ಒಟ್ಟಿಗೆ ಚೆನ್ನಾಗಿ ಬೆರೆತ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಅದನ್ನು ಬೇಯಕ್ಕೆ ಇಡ್ತೀನಿ. ಈಗ ನೋಡಿ 2 ನಿಮಿಷ ಬಿಟ್ಟು ತೆಗೆದೆ. ಈಗ ಕುದಿ ಬಂದಿದೆ. ಮತ್ತೆ ಮಿಕ್ಸ್ ಮಾಡ್ತೀನಿ, ತಳ ಹಿಡಿಬಾರ್ದು. ಅದಕ್ಕೋಸ್ಕರ ನಾನು ಯಾವಾಗಲೂ ಕುಕ್ಕರೇ ಇಡ್ತೀನಿ, ಸ್ಟೀಲ್ ಪಾತ್ರೆಗಳನ್ನ ಇಡಲ್ಲ, ತಳ ಹಿಡಿಯುತ್ತೆ ಅಂತ. ಈಗ ನೋಡಿ ನೀರೆಲ್ಲ ಹಿಂಗಿದೆ. ಸೊ ನೀರು ಹಿಂಗಾದ್ಮೇಲೆ ಅದನ್ನು ನಾನು ದಮ್ಗೆ ಇಟ್ಬಿಡ್ತೀನಿ. ದಮ್ಮಿಗೆ ಇಡೋಕ್ಕೆ ಯಾವ್ದಾದ್ರು ಭಾರವಾದಂಥ ಏನು ಪದಾರ್ಥ ಇರುತ್ತೋ ಅದನ್ನು ಇಡ್ಬೋದು. ನೋಡಿ ಈಗ ದಮ್ ಆಗಿದೆ. ತಿನ್ನೋಕ್ಕೆ ಟೊಮೊಟೊ ಬಾತ್ ರೆಡಿ. ಇವಾಗ ನೋಡಿ ಎಷ್ಟು ಉದುರುದ್ರಾಗಿದೆ. ನಾವು ಮಾಡೋ ಅಡುಗೆ ರುಚಿಯಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಾದರೆ ನಮಗೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ, ಮನೆಯವ್ರಿಗೆಲ್ಲ ಖುಷಿಯಾಗಿ ಬಡಿಸೋಕ್ಕೆ. ಹಾಗೆ ಇದನ್ನು ರಾಯ್ತಾ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.